ಕಾರವಾರದ ಗಿರಿಗಳ ನಡುವೆ ಕಾಡು ದಟ್ಟವಾಗಿರುವ ಪ್ರದೇಶದಲ್ಲಿ ಗರ್ಜೆ ಅನ್ನುವ ಹಳ್ಳಿ ಇದೆ ಅಂತ ಜನ ಹೇಳ್ತಾರೆ. ಆದ್ರೆ ಅದನ್ನ ಯಾವ ನಕ್ಷೆಯಲ್ಲೂ ಹುಡುಕೋದಕ್ಕೆ ಆಗೋದಿಲ್ಲ. ಗೂಗಲ್ ಮ್ಯಾಪ್ಸ್ ಅಲ್ಲಿ ಹಳ್ಳಿ ಕಾಣೋದೇ ಇಲ್ಲ. ಆ ಹಳ್ಳಿಯ ಬಗ್ಗೆ ಒಂದು ಮಾತು ಪ್ರಸಿದ್ಧ: ಹಳ್ಳಿಯೂ ಇರುವುದಿಲ್ಲ, ಆದರೆ ಜಾತ್ರೆ ಮಾತ್ರ ಇದೆ ಅಂತ. ಹಳ್ಳಿ ಜನ ಈ ಮಾತು ಹೇಳಿದ್ರೆ ಯಾರು ಹೊರಗಿನವರು ನಂಬೋದಿಲ್ಲ. ಮತ್ತು ಯಾರಾದರೂ ಜಾತ್ರೆ ಹುಡುಕೋಕೆ ಹೋಗ್ತಾರೆ ಅಂದ್ರೆ ಅವರು ಮತ್ತೆ ಹಿಂದಿರುಗೋದಿಲ್ಲ. ರೆಹಾನ್ ಎನ್ನುವ ಯುವಕ ಕ್ರೈಮ್ ಮಿಸ್ಸಿಂಗ್ ಕತೆಗಳನ್ನ ಕವರ್ ಮಾಡುವ ಪತ್ರಕರ್ತ. ಹಠಾತ್ ಕಾರವಾರದ ಕಡೆ ಹೋದಾಗ ಒಂದು ಟೀ ಶಾಪ್ ಅಲ್ಲಿ ಕೇಳಿದ: ಕಾರವಾರದ ಕಾಡುಗಳು ರೂಟಿನಲ್ಲಿ ರಾತ್ರಿ ಹೋಗ್ಬೇಡಿ, ಗರ್ಜೆ ಜಾತ್ರೆ ಬರುತ್ತೆ ಅಂತ. ರೆಹಾನ್ ಅದನ್ನ ನಗುತ್ತಾ ತೆಗೆದುಕೊಂಡ. ಹಳೆಯ ಕತೆ ಅಂತ ಭಾವಿಸಿದ. ಆದರೆ ಟೀ ಶಾಪ್ ಓನರ್ ಮಾತು ಬದಲಾಗಲಿಲ್ಲ. ನೀವು ನಂಬಲೇಬೇಡಿ, ಜಾತ್ರೆ 12:07 ಬರುತ್ತೆ, ಅದು ನಮಗಲ್ಲ, ಬೇರೆ ಲೋಕದವರಿಗೆ ಅಂತ ಹೇಳ್ತಾರೆ. ಇಲ್ಲಿ ರೆಹಾನ್ಗೆ ಸ್ಟೋರಿ ಸ್ಮೆಲ್ ಬಂತು. ಹಾಗಾಗಿ ಗರ್ಜೆ ಹಳ್ಳಿಗೆ ಹೋಗೋ ನಿರ್ಧಾರ ಮಾಡ್ತಾನೆ. ಸಂಜೆ 5 ಗಂಟೆಗೆ ರೆಹಾನ್ ಬೈಕ್ ಎತ್ತಿ ಹೊರಡ್ತಾನೆ. ಬೆಟ್ಟದ ಹಾದಿಯಲ್ಲಿ ನೆಟ್ವರ್ಕ್ ಸಿಗ್ನಲ್ ಕಡಿಮೆಯಾಗಿತ್ತು. ಕಾಡಿನ ಮಧ್ಯೆ ಸ್ಟ್ರೇಂಜ್ ಸೈಲೆಂಟ್ ಇತ್ತು. ಒಂದು ಹಕ್ಕಿಗಳ ಶಬ್ದವೂ ಇರಲ್ಲ. ಹಾದಿ ಹೋಗ್ತಾ ಇದ್ದಾಗ ರಸ್ತೆ ಕಡೆಯಲ್ಲೇ ಒಂದು ಜಾತ್ರೆ ಪೋಸ್ಟರ್ ಇತ್ತು: ಗರ್ಜೆ ಜಾತ್ರೆ ರಾತ್ರಿ 12:07 ಅಂತ ಇರುತ್ತದೆ. ದಿನಾಂಕ ಇರಲ್ಲ, ವರ್ಷವೂ ಇರಲ್ಲ. ಪೋಸ್ಟರ್ ಕೆಂಪು ಕಲೆಗಳಿಂದ ಹಾಳಾಗಿತ್ತು, ರಕ್ತದ ಹನಿ ಹಾಗೆ. ಸೂರ್ಯಾಸ್ತವಾಗುತ್ತಿದ್ದಂತೆಯೇ ಹಳ್ಳಿ ಕಾಣಿಸ್ತದೆ. ಮೂಟೆ ಮನೆಗಳು, ಯಾರೂ ಹೊರಗೆ ಇಲ್ಲ. ಬಾಗಿಲುಗಳಲ್ಲಿ ಪಾಡು ಹಚ್ಚಿದ ರೇಖೆಗಳು, ಶಿಲಾಶಾಪದ ಚಿಹ್ನೆಗಳು. ಬೆಳೆಯುತ್ತಿರುವ ಕತ್ತಲಲ್ಲಿ ಒಬ್ಬ ರೋಲ್ಡ್ ಮ್ಯಾನ್: ಬೇಗ ಇಲ್ಲಿಂದ ಹೊರಡು, ಜಾತ್ರೆಗೆ ಹೊರಗಿನವರ ಆತ್ಮ ಬಹಳ ಸಿಹಿ ಅಂತಾರೆ ಅಂತ ಹೇಳ್ತಾನೆ. ರೆಹಾನ್ ನಗುತ್ತಾ: ಜಾತ್ರೆ ಅಂದ್ರೆ ಫೇರ್ ಅಲ್ಲವಾ ಅಂತ ಹೇಳ್ತಾನೆ. ಆದ್ರೆ ಓಲ್ಡ್ ಮ್ಯಾನ್: ಅದು ಫೇರ್ ಅಲ್ಲ, ದುರಾತ್ಮಕದ ಪೀಸ್ಟ್ ಅಂತ ಹೇಳ್ತಾನೆ. ರೆಹಾನ್ ಸ್ಟೇ ಮಾಡಲು ಒಂದು ಬಿಡಿಬಿದ್ದ ಮನೆಯನ್ನ ಆಯ್ಕೆ ಮಾಡಿಕೊಂಡ. ಗೋಪ್ರೋ, ಮೈಕ್, ನೈಟ್ ಕ್ಯಾಮ್ರಾ ಎಲ್ಲ ಸಿದ್ಧ ಮಾಡಿಕೊಂಡು. ಸಮಯ ರಾತ್ರಿ 11 ಗಂಟೆಗೆ. ಇಡೀ ಮಳೆ ಶುರುವಾಗುತ್ತೆ. ಬಾಗಿಲು ಯಾರೋ ಸೌಂಡ್ ಮಾಡೋ ರೀತಿ ಆಗುತ್ತೆ. ಹಠಾತ್ ಬಾಗಿಲಿನ ಕೆಳಗೆ ಒಂದು ಜಾತ್ರೆ ಟಿಕೆಟ್ ಜರಿಬಿದ್ದು ಬೀಳುತ್ತೆ. ಹಳದಿ ಕಾಗದ, ಅದರ ಮೇಲೆ ಬರೆದಿದ್ದೆ: ಗೆಸ್ಟ್ ಎಂಟ್ರಿ 12:07 ನೈಟ್ ಓನ್ಲಿ ಅಂತ ಇರುತ್ತದೆ. ಅವನು ಹೊರಕ್ಕೆ ನೋಡಿದ, ಯಾರೂ ಇಲ್ಲ. ಆದರೆ ದೂರದಲ್ಲಿ ಡ್ರಮ್ ಸೌಂಡ್ ಕೇಳಿಸುತ್ತೆ. ಸಮಯ 12:06 ಕತ್ತಲೆ ಸಂಪೂರ್ಣ. ಹಠಾತ್ ಗಾಳಿ ನಿಂತು ಹೋಗುತ್ತೆ, ಮಳೆಯೂ ನಿಂತು ಹೋಗುತ್ತೆ. ಕಾಡಿನ ಮೌನ ಕಿವಿಯನ್ನು ಕಚ್ಚುವಷ್ಟು ಗಾಢವಾಗಿತ್ತು. 12:07 ಆಗುತ್ತಿದ್ದಂತೆಯೇ ಬೆಳಕುಗಳು ಬೆಳಗುತ್ತಿದ್ದಂತೆ ಹಳ್ಳಿಯ ಹಿಂದೆ ಇರೋ ಮೈದಾನದಲ್ಲಿ ಒಂದು ದೊಡ್ಡ ಜಾತ್ರೆ ಸೆಟಪ್ ಸಿದ್ಧವಾಗಿತ್ತು. ಕೆಲ ಸೆಕೆಂಡುಗಳ ಮುಂಚೆ ಅಲ್ಲಿ ಕತ್ತಲೆ ಇತ್ತು, ಆದರೆ ಈಗ ಪೆರಿಸ್ ವೀಲ್, ಶಾಪ್ಸ್, ಮಾರ್ಕ್ಸ್, ಪೀಪಲ್ಸ್. ರೆಹಾನ್ ಬೆಚ್ಚಿ ಬಿದ್ದ. ಅವನು ಹತ್ತಿರ ಹೋಗುವಾಗ ಜಾತ್ರೆಯ ಜನರ ಮುಖ ನಾರ್ಮಲ್ ಇಲ್ಲ ಅನ್ನೋದು ಅವನಿಗೆ ತಿಳಿತಾ ಹೋಗುತ್ತೆ. ಅವರ ಮುಖಗಳಲ್ಲಿ ಮಾಸ್ಕ್ ಆಗಿದೆ. ಅವರ ಕಣ್ಣುಗಳು ಒಂದೇ ಬಣ್ಣ, ಹಳದಿ. ಅವರು ಯಾರೂ ಮಾತಾಡ್ತಿರ್ಲಿಲ್ಲ. ಸದ್ದು ಇದ್ದರೂ ಅವರ ಜೀವಗಳ ಸದ್ದು ಅಲ್ಲ, ಅದು ಒಂದು ಎಕೋ, ಒಂದು ಎಲ್ಲೋ ಸೌಂಡ್ ಅಷ್ಟೇ. ಒಬ್ಬ ಜಾತ್ರೆ ಪೆಪೆಟ್ ಮಾಸ್ಟರ್ ರೆಹಾನ್ಗೆ ಕೈ ತೋರಿಸ್ತಾನೆ. ರೆಹಾನ್ ಹೋಗಿ ಅಲ್ಲಿ ಕುಳಿತುಕೊಳ್ತಾನೆ. ಪಪೆಟ್ ಶೋನಲ್ಲಿ 3 ಪಪೆಟ್ಸ್ಗಳು: ವ್ಯಕ್ತಿ, ಜಾತ್ರೆ, ಶ್ಯಾಡೋ. ಅದ್ರ ಕತೆ ಏನಿರ್ತದೆ ಅಂದ್ರೆ, ಒಬ್ಬ ವ್ಯಕ್ತಿ ಒಂದು ಫಾರ್ಬಿಡನ್ ಜಾತ್ರೆ ನೋಡಲು ಹೋದ. ಅಲ್ಲಿ ಆತ್ಮಗಳು ಅವನನ್ನ ಸೆರೆ ಹಿಡಿದವು. ಅವನ ಶ್ಯಾಡೋ ಮಾತ್ರ ಹೊರಬಂದಿತು. ಪಪೆಟ್ ಶೋ ಪಪೆಟ್ ಮಾಸ್ಟರ್ ತಲೆಗೆ ತಿರುಗಿ ಹಿಡಿದರು: ನೀನು ಕೂಡ ಸ್ಟೋರಿಗೆ ಬಂದಿದೀಯಾ, ಶ್ಯಾಡೋ ಮಾತ್ರ ಹೊರಗೆ ಹೋಗುತ್ತೆ ಅಂತ ಹೇಳ್ತಾನೆ. ರೆಹಾನ್ ಬೆಚ್ಚಿ ಬೀಳ್ತಾನೆ. ರೆಹಾನ್ ಒಳಗೆ ಹೋದ. ಜಾತ್ರೆಯ ಟೆಂಟ್ ಒಂದರಲ್ಲಿ ಮಿರರ್ ಗ್ಯಾಲರಿ ಇರುತ್ತದೆ. ರೆಹಾನ್ ಅದ್ರೊಳಗೆ ಹೋಗ್ತಾನೆ. ಮಿರರ್ ಅಲ್ಲಿ ಅವನ ರಿಫ್ಲೆಕ್ಷನ್ ನಾರ್ಮಲ್ ಆಗಿಲ್ಲ. ರಿಫ್ಲೆಕ್ಷನ್ ತನ್ನಿಂದಲೇ ಮಾತನಾಡುತ್ತಿತ್ತು: ಇಂದು ಮುಂದೆ ನೋಡು, ಅವರು ನಿನ್ನ ಹೆಸರನ್ನು ಬರೆಯುತ್ತಿದ್ದಾರೆ ಅಂತ ಹೇಳುತ್ತೆ. ರೆಹಾನ್ ಹಿಂದೆ ನೋಡ್ತಾನೆ. ಒಬ್ಬ ಜಾತ್ರೆ ಸದಸ್ಯ ಕಿಡಿಗೇಡಿಯಂತೆ ಒಂದು ಕಾಗದದಲ್ಲಿ ಬರೀತಾ ಇದ್ದ: ರೆಹಾನ್ 13 ನಿಮಿಷ ಮಾತ್ರ ಉಳಿತಾನೆ ಅಂತ ಬರೆದಿರುತ್ತದೆ. ಜಾತ್ರೆಯ ಮಧ್ಯದಲ್ಲಿ ಸ್ಟ್ರೇಂಜ್ ಟೆಂಪಲ್ಸ್, ಅದರ ಮೇಲೆ ಬರೆದಿರುತ್ತೆ: ಅಪೂರ್ಣರ ಆತ್ಮ ಬೇಕಿದೆ ಅಂತ. ರೆಹಾನ್ ಒಳಗೆ ನೋಡಿದಾಗ ಯೂಜ್ ಸ್ಟೋನ್ ಐಡಲ್ ಹೆಲ್ಪ್ ಹುಮೆನ್ ಆಫ್ ಶ್ಯಾಡೋ ಇರುತ್ತದೆ. ಅದರ ಮುಂದೆ ಬಿದ್ದಿದ್ದವು ಓಲ್ಡ್ ಕ್ಯಾಮ್ರಾಸ್, ಫೋನ್ಸ್, ಶೂಸ್. ಇವೆಲ್ಲ ಕಾಣೆಯಾದ ಮನುಷ್ಯರ ವಸ್ತುಗಳಾಗಿದ್ದವು. ಹಠಾತ್ ಓಲ್ಡ್ ಮ್ಯಾನ್ ಮತ್ತೆ ಬರ್ತಾನೆ. ಈ ಬಾರಿ ಅವನ ಕಣ್ಣು ಹಳದಿ, ಮುಖ ಮನುಷ್ಯನಾಗೇ ಇತ್ತು, ಆದರೆ ಕುತ್ತಿಗೆಯ ಹಿಂದೆ ಮಾಸ್ಕ್ ಆಗಿದೆ. ಅವನು ಹೇಳ್ತಾನೆ: ನಾವು ಇನ್ಕಂಪ್ಲೀಟ್, ಜಾತ್ರೆ ಕಂಪ್ಲೀಟ್ ಆಗಬೇಕು,
ನಿನ್ನ ಆತ್ಮ ಬೇಕು ಅಂತ ಕೇಳ್ತಾನೆ. ರೆಹಾನ್ ಅಲ್ಲಿಂದ ಮೊದಲು ಓಡಬೇಕು ಅಂತ ಯೋಚನೆ ಮಾಡಿ ಓಡ್ತಾನೆ. ಜಾತ್ರೆ ಹಿಂಬದಿಯಲ್ಲಿ ರೂಪ ಬದಲಾಯಿಸುತ್ತಿತ್ತು. ಲೈಟ್ಸ್ ಆಫ್ ಆಗುತ್ತಿದ್ದವು, ಎಲ್ಲ ಅಂಗಡಿಗಳು ನಾಶ ಆಗುತ್ತಿದ್ದವು, ರೋಡ್ ಟ್ವಿಸ್ಟ್ ಆಗುತ್ತಿದ್ದವು. ಇದು ನಾರ್ಮಲ್ ಜಾತ್ರೆಯಲ್ಲ, ಇದು ಮೂವಿಂಗ್ ಡಿಮೆನ್ಷನ್. ರೋಪ್ ವಾಕರ್ಸ್, ಫೈಮ್ ಈಟರ್ಸ್, ಮಾಸ್ಕ್ ವುಮೆನ್ಸ್ ಎಲ್ಲರ ಕಣ್ಣುಗಳು ರೆಹಾನ್ ಕಡೆ ತಿರುಗುತ್ತಿದ್ದವು. ರೆಹಾನ್ ಜಾತ್ರೆಯಿಂದ ಹೊರಬರೋಕೆ ಒಂದು ಫ್ಯಾರಿಸ್ ವೀಲ್ ಕಡೆ ಓಡಿದ. ಟಾಪ್ಗೆ ಏರಿ ಹೊರಗೆ ಹಾರಬಹುದು ಅಂತ ಅಂದುಕೊಳ್ತಾನೆ. ಆದ್ರೆ ಫೆರಿಸ್ ವೀಲ್ಸ್ ಮೇಲೆ ಕುಳಿತಾಗ ಸೀಟ್ ಹಿಂದೆ ಹಳದಿ ಲೆಟರ್ಸ್ ಇರುತ್ತದೆ, ಲಾಸ್ಟ್ ರೈಡ್, ಸೋಲ್ ಎಕ್ಸಿಟ್ ಅಂತ. ವೀಲ್ ತಿರುಗತೊಡಗ್ತದೆ. ಕೆಳಗೆ ಜಾತ್ರೆಯ ಜನ ಅವನ ಕಡೆ ಮಾತನಾಡುತ್ತಾ ಚಾಂಟ್ ಮಾಡ್ತಿದ್ರು. ಫುಲ್ ಸೋಲ್, ಫುಲ್ ಸ್ಪೀಡ್ ಅಂತ ಮಾತನಾಡುತ್ತಿದ್ದರು. ಟಾಪ್ಗೆ ಬಂದಾಗ ಅವನು ಜಂಪ್ ಮಾಡಬೇಕು ಅಂತ ಯೋಚಿಸಿದ. ಆದರೆ ಕೆಳಗೆ ನೆಲ ಕಾಣಿಸ್ಲಿಲ್ಲ, ಕಾಡು ಕಾಣಿಸಲಿಲ್ಲ. ಜಾತ್ರೆ ಮಾತ್ರ ಇನ್ಫಿನಿಟ್ ಅಳತೆಯಂತೆ ಕಾಣಿಸುತ್ತಿತ್ತು. ಅವನು ಕೆಳಗಿಳಿದಾಗ ಜಾತ್ರೆ ತಮ್ಮ ಮೂಲ ರೂಪಕ್ಕೆ ಹಾಂಟೆಡ್ ಕ್ಯಾರಿವಲ್ ಆಗಿ ಬದಲಾಯಿತು. ರೆಹಾನ್ ತನ್ನ ಶ್ಯಾಡೋ ನಾರ್ಮಲ್ ಅಲ್ಲ ಅನ್ನೋದು ಗಮನಿಸಿದ. ಶ್ಯಾಡೋ ತನ್ನಿಂದ ಮುಂದೆ ನಡೆಯುತ್ತಾ ಶ್ಯಾಡೋ ಹೇಳುತ್ತೆ, ನನ್ನಲ್ಲಿ ನಿನಗೆ ಸೀಟ್ ಇಲ್ಲ, ನಿನ್ನ ದೇಹ ನನಗೆ ಬೇಕು ಅಂತ. ರೆಹಾನ್ ತನ್ನ ಗೋಪ್ರೋ ಲೈಟ್ ಅನ್ನ ಆನ್ ಮಾಡ್ತಾನೆ. ಶ್ಯಾಡೋ ನಾಶವಾಗಿ ಹೋಗುತ್ತೆ. ಜಾತ್ರೆಯ ಒಂದು ಕೊನೆಯಲ್ಲಿ ಸ್ಮಾಲ್ ವುಡನ್ ಡೋರ್ ಕಂಡು ಬರುತ್ತೆ. ಓನ್ಲಿ ಇನ್ಕಂಪ್ಲೀಟ್ ಕ್ಯಾನ್ ಲೀವ್ ಅಂತ ಇರುತ್ತದೆ. ರೆಹಾನ್ ಕನ್ಫ್ಯೂಸ್ ಆಗಿ ಅವನು ಕಂಪ್ಲೀಟ್, ಏಕೆಂದ್ರೆ ಅವನ ಆತ್ಮ ದೇಹ ಇಂಟ್ರಾಕ್ಟ್. ಆದರೆ ಇನ್ಸೈಡ್ ವಾಯ್ಸ್ ಹೇಳುತ್ತೆ, ನೀನು ಕೂಡ ಇನ್ಕಂಪ್ಲೀಟ್, ನಿನ್ನ ಕ್ಯೂರಿಯಾಸಿಟಿ ನಿನ್ನ ಕರ್ಸಾಗಿದೆ. ಡೋರ್ ಸ್ಲೋಲಿ ಓಪನ್ ಆಗುತ್ತೆ. ಇನ್ಸೈಡ್ ವಾಯ್ಸ್ ಹೇಳುತ್ತೆ, ನೀನು ಕೂಡ ಇನ್ಕಂಪ್ಲೀಟ್, ನಿನ್ನ ಕ್ಯೂರಿಯಾಸಿಟಿ ನಿನ್ನ ಕರ್ಸಾಗಿದೆ ಅಂತ ಹೇಳುತ್ತೆ. ಡೋರ್ ಸ್ಲೋಲಿ ಓಪನ್ ಆಗುತ್ತೆ. ಡೋರ್ ಒಳಗೆ ಹೋದಾಗ ಓಲ್ಡ್ ಫೋಟೋಸ್ ವಾಲ್ ಮೇಲೆ ಮೊದಲ ಫೋಟೋ 1870ರಲ್ಲಿ ಒಂದು ಜಾತ್ರೆ. ಹಳ್ಳಿಯ ಎಲ್ಲ ಜನ ಶ್ಯಾಡೋ ಬೀಯಿಂಗ್ಸ್ ಆಗಿ ಬದಲಾಗಿರುವ ಚಿತ್ರ. ಸೆಕೆಂಡ್ ಫೋಟೋ 1952, ಒಂದು ಪತ್ರಕರ್ತ ಮಿಸ್ಸಿಂಗ್. ಮೂರನೇ ಫೋಟೋ 1989, ಒಬ್ಬ ಟ್ರಾವೆಲರ್ ಡಿಸಫಿಯರ್. ಲಾಸ್ಟ್ ಫೋಟೋ ಇತ್ತೀಚಿನದು, ರೆಹಾನ್ ಬೈಕ್ ಮೇಲೆ ಹೊರಟ ಫೋಟೋ. ಅವನು ಬೆಚ್ಚಿ ಬೀಳ್ತಾನೆ. ಜಾತ್ರೆ ಜನ ಅವನ ಕಡೆ ಓಡತೊಡಗಿದರು. ಎಲ್ಲ ಮಾಸ್ಕ್ ಫೇಸಸ್ ಡಿಸ್ಟಾರ್ಟ್ ಆಗ್ತಿದ್ರು. ರೆಹಾನ್ ಡೋರ್ ಕಡೆ ಓಡಿದ. ಜಾತ್ರೆ ಜನ ಅವನ ಕಡೆ ಓಡತೊಡಗಿದರು. ರೆಹಾನ್ ಡೋರ್ ಕಡೆ ಓಡ್ತಾನೆ. ಜಾತ್ರೆ ಮತ್ತೆ ಆಲ್ಮೋಸ್ಟ್ ಹತ್ತಿರ ಹೋಯ್ತಾನೆ. ಡೋರ್ ಹತ್ತಿರ ಅವನು ಸ್ಟಂಬಲ್ ಆಗ್ತಾನೆ. ಜಾತ್ರೆಯ ಚೀಫ್ ಡೊಮೋಸ್ಟ್ ಮಾಸ್ಕ್ ಇದ್ದವನು ಹಿಡಿಯೋ ಮುನ್ನ ರೆಹಾನ್ ಡೋರ್ ಒಳಗೆ ಜಿಗಿತಾನೆ. ಯೂಜ್ ಫ್ಲಾಶ್ ಮೌನ. ಬೆಳಗ್ಗೆ ರೆಹಾನ್ ಒಂದು ಕಾಡಿನ ರಸ್ತೆಯಲ್ಲಿ ಬಿದ್ದಿದ್ದ, ಬೈಕ್ ಹತ್ತಿರ. ಅವನು ಸೇಫ್ ಅನ್ನೋ ಫೀಲಿಂಗ್ ಆಗುತ್ತೆ ಅವನಿಗೆ. ಆದರೆ ಹೆಲ್ಮೆಟ್ ಗ್ಲಾಸ್ ರಿಫ್ಲೆಕ್ಷನ್ ನಲ್ಲಿ ಅವನ ಮುಖವಲ್ಲ, ಅವನ ರಿಫ್ಲೆಕ್ಷನ್ ಮಾರ್ಕ್ಸ್ ಆಗ್ತಿದ್ದ ಜಾತ್ರೆಯ ವ್ಯಕ್ತಿಯ ಮುಖ ಆಗಿರುತ್ತದೆ. ಅವನು ಬೆಚ್ಚಿ ಬಿದ್ದು ಹೆಲ್ಮೆಟ್ ಅನ್ನ ಅವನು ತೆಗೆದು ಬಿಸಾಕ್ತಾನೆ. ಅವನ ಮುಖ ನಾರ್ಮಲ್ ಆಗಿರುತ್ತದೆ. ಹೆಲ್ಮೆಟ್ ಹಾಕಿದಾಗ ಮಾತ್ರ ರಿಫ್ಲೆಕ್ಷನ್ ಡಿಫರೆಂಟ್ ಆಗಿರುತ್ತದೆ. ಕ್ಯಾಮ್ರಾ ಬ್ಯಾಗ್ ಅನ್ನ ತೆಗೆದು ನೋಡಿದಾಗ ಒಂದು ಯೆಲ್ಲೋ ಟಿಕೆಟ್ ಮಾತ್ರ ಅಲ್ಲಿ ಕೆಳಗೆ ಬಿದ್ದಿರ್ತದೆ. ಅದರಲ್ಲಿ ನೆಕ್ಸ್ಟ್ ಎಂಟ್ರಿ, ನೀನು ಮತ್ತೆ ಇನ್ನೊಂದು ಸರಿ ಬಾ ಅಂತ ಇರುತ್ತದೆ.